ಹಾಯ್ ಹಾಲ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಭಾಗ್ಯಲಕ್ಷ್ಮಿ ಸೀರಿಯಲಲ್ಲಿ ಏನೆಲ್ಲ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಂಚಿಕೆ ಶುರುವಿನಲ್ಲಿ ಭಾಗ್ಯ ಎಲ್ಲನೂ ಕೆರೆಯರೆಲ್ಲ ತೊಗೊಂಡು ಮನೆಗೆ ಅಂತ ಬರ್ತಾಳೆ. ಯಾರೋ ಆರ್ಡರ್ ಕೊಟ್ಟಿರ್ತಾರೆ. ಆ ಮನೆಗೆ ಬಂದಾಗ ಅಲ್ಲಿ ಏನು ಫಂಕ್ಷನ್ ನಡೀತಾ ಇರಲ್ಲ. ಅದನ್ನ ನೋಡಿ ಭಾಗ್ಯ ಅಂದ್ಕೊತಾಳೆ, ಏನೋ ಫಂಕ್ಷನ್ ಇದೆ ಅಂತ ಹೇಳಿದ್ರೆ ನೋಡಿದ್ರೆ ಇಲ್ಲಿ ಯಾರೂ ಇಲ್ಲ, ಯಾಕೆ ಅಂತ ಅಂದ್ಕೊತಾಳೆ. ನೋಡಿದ್ರೆ ಬಾಗಿಲು ಬೇರೆ ಕ್ಲೋಸ್ ಆಗಿದೆ ಅಂತ ಅಂದ್ಕೊತಾ ಇರ್ತಾಳೆ. ಸರಿ ಒಂದ್ಸಲ ಬೆಲ್ ಮಾಡಿ ನೋಡೋಣ, ಯಾರಾದರೂ ಇರ್ಬೋದು ಅಂತ ಹೇಳಿ ಬೆಲ್ ಮಾಡ್ತಾಳೆ. ಯಾರು ಕೂಡ ಯಾರು ಕೂಡ ಆಚೆ ಬರಲ್ಲ. ಒಳಗಡೆ ಸಿಸ್ಟರ್ ಅವ್ರ ಫ್ರೆಂಡು ಕೂಡ ಇರ್ತಾಳೆ. ಅವಳು ಯೋಚನೆ ಮಾಡ್ತಿರ್ತಾಳೆ, ಬಂದ ನೀನು ಇವಾಗ ಅಂತ ಹೇಳಿ ಯೋಚನೆ ಮಾಡ್ತಿರ್ಬೇಕಾದ್ರೆ ಅದೇ ಟೈಮ್ಗೆ ಯಾರೂ ಇಲ್ಲ, ಒಂದು ಸಲ ಕಾಲ್ ಮಾಡಿ ನೋಡೋಣ, ಯಾರಾದರೂ ಇದ್ದರೂ ಒಳಗಡೆ ಇರ್ಬೋದು, ಇಲ್ಲಾಂದರೆ ಯಾರಾದರೂ ಅವರು ಕಾಲ್ ಮಾಡಿದ್ರಲ್ಲ ಅವ್ರಿಗೊಂದ್ಸಲ ಕಾಲ್ ಮಾಡಿ ಕೇಳೋಣ ಅಂತ ಹೇಳಿ ಭಾಗ್ಯ ಯೋಚನೆ ಮಾಡ್ತಾಳೆ. ಸರಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಫೋನ್ ಮಾಡೋಣ ಅಂತ ಹೇಳ್ಬಿಟ್ಟು ಭಾಗ್ಯ ಅವಳಿಗೆ ಫೋನ್ ಮಾಡ್ತಾಳೆ. ಅದೇ ಟೈಮ್ಗೇನೆ ಅವಳು ಕೂಡ ಒಳಗಡೆ ಇದ್ಲಲ್ಲ, ಅವಳು ಕೂಡ ಫೋನ್ ರಿಸೀವ್ ಮಾಡ್ತಾಳೆ. ಹೇಳಿ ಅಂತ ಹೇಳ್ತಾಳೆ. ಏನಿಲ್ಲ ಮೇಡಮ್, ನೀವು ಆರ್ಡರ್ ಕೊಟ್ಟಿದ್ದಾರಲ್ಲ ಅದಕ್ಕೆ ಕಾಲ್ ಮಾಡಿದೆ, ಯಾರೂ ಇಲ್ಲ ಇಲ್ಲಿ ಅಂತ ಹೇಳ್ತಾಳೆ. ಸಾರಿ, ಇನ್ನೊಂದು ಸ್ವಲ್ಪ ಎಮರ್ಜೆನ್ಸಿ ಇತ್ತು, ಹಂಗಾಗಿ ನಾನು ಆರ್ಡರ್ನ ಕ್ಯಾನ್ಸಲ್ ಮಾಡ್ತಿದ್ದೀನಿ, ನಿಮ್ಮದು ಊಟ ನಮಗೆ ಬೇಡ ಅಂತ ಹೇಳಿ ಅವಳು ಹೇಳ್ತಾಳೆ. ಅದನ್ನು ಕೇಳಿಸ್ಕೊಂಡ ಭಾಗ್ಯಂಗೆ ಫುಲ್ ಶಾಕ್ ಆಗುತ್ತೆ. ಏನು ಮೇಡಮ್ ಹಿಂಗೆ ಸಡನ್ನಾಗಿ ಹೇಳ್ತಿದ್ದೀರಾ ಅಂತ ಹೇಳ್ತಾಳೆ. ಅದನ್ನು ಹೇಳೋ ಅಷ್ಟರಲ್ಲಿ ಅವಳು ಕಾಲ್ ಕೂಡ ಕಟ್ ಮಾಡಿಬಿಡ್ತಾಳೆ. ಭಾಗ್ಯಂಗೆ ಏನು ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಿರಲ್ಲ. ಅಷ್ಟು ಗುಂಡನ ಫೀಸ್ ಬೇರೆ ಕಟ್ಟಬೇಕು ಅಂತ ಅಂದ್ಕೊಂಡು ಆ ದುಡ್ಡಲ್ಲಿ ನಾನು ರೇಷನ್ ಎಲ್ಲ ತಂದೆ, ಅಡುಗೆ ಎಲ್ಲ ಮಾಡಿದೆ. ಆದರೆ ಇವ್ರು ನೋಡಿದ್ರೆ ಸಡನ್ನಾಗಿ ಬೇಡ ಅಂತ ಹೇಳ್ತಿದ್ದಾರೆ, ಏನು ಮಾಡೋದು, ನನಗೇನು ದಿಕ್ಕೇ ತೋಚಿಸ್ತಿಲ್ಲ ಅಂತ ಹೇಳಿ ಅವಳು ಅಲ್ಲೇ ಕುಸ್ತು ಬಿದ್ದು ಅಳ್ತಾ ಇರ್ತಾಳೆ. ಏನು ಮಾಡೋದು, ಯಾಕೆ ಈ ಥರ ಆಯಿತು ಅಂತ ಹೇಳಿ ಅವಳು ಯೋಚನೆ ಮಾಡ್ತಾ ಇರಬೇಕಾದ್ರೆ ಅದೇ ಟೈಮ್ಗೆ ಭಾಗ್ಯಂಗೆ ಫ್ಲ್ಯಾಶ್ ಆಗುತ್ತೆ. ಗುಂಡ ಸ್ಕೂಲಿಗೆ ಹೋಗ್ಬೇಕಾದ್ರೆ ನಾನು ಅವನಿಗೆ ಈ ಥರ ಮಾತಾಡಿದ್ದೆ, ಮೇಡಮ್ ಏನಾದರೂ ಸ್ಕೂಲ್ ಫೀಸ್ ಕಟ್ಟೋಕ್ಕೆ ಅಂತ ಕೇಳಿದ್ರೆ ಅಮ್ಮ ಬಂದು ಮಧ್ಯಾಹ್ನ ಕಟ್ತಾರೆ ಅಂತ ಹೇಳಿರೋದು ಅವಳಿಗೆ ನೆನಪಾಗ್ತಿರುತ್ತೆ. ಅದನ್ನು ಯೋಚನೆ ಮಾಡಿ ಅವಳ ತಲೆ ಮೇಲೆ ಕೈ ಇಟ್ಕೊಂಡು ಅಳ್ತಾ ಇರ್ತಾಳೆ. ಅದು ಅವಳ ಫ್ರೆಂಡ್ ಒಳಗಡೆಯಿಂದ ಅದನ್ನು ವೀಡಿಯೋ ಮಾಡ್ತಾ ಇರ್ತಾಳೆ. ಅದನ್ನು ಶ್ರೇಷ್ಠಂಗೆ ತೋರ್ಸೋಕ್ಕೆ ಅಂತ ಹೇಳಿ ಅವಳು ಸೈಡಿಂದ ವೀಡಿಯೋ ಮಾಡ್ಕೊತಾ ಇರ್ತಾಳೆ. ಭಾಗ್ಯ ಅದನ್ನು ಶ್ರೇಷ್ಠ ಅವಳ ಮನೇಲಿ ಕೂತ್ಕೊಂಡು ಅದನ್ನು ವೀಡಿಯೋದಲ್ಲಿ ನೋಡಿ ನಗ್ತಾ ಇರ್ತಾಳೆ. ಇವಳಿಗೆ ಹೀಗೆ ಆಗಬೇಕು, ನಾನು ಅಂದ್ಕೊಂಡು ಪ್ಲ್ಯಾನ್ ಸಕ್ಸಸ್ ಆಯಿತು ಅಂತ ಅಂದ್ಕೊಂಡು ಅವಳು ನಗ್ತಾ ಇರ್ತಾಳೆ. ಅವಳು ಖುಷಿ ಪಡ್ತಿರ್ತಾಳೆ. ಅಯ್ಯೋ ದೇವ್ರಿ, ನಾನು ಏನೋ ಒಂದು ಅಂದ್ಕೊಂಡು ಬಂದು ಇಲ್ಲೇನೋ ಆಗ್ತಿದ್ದೆ, ಏನು ಮಾಡೋದು ಅಪ್ಪ, ಅಯ್ಯೋ ಸ್ಕೂಲ್ ಫೀಸ್ ಕಟ್ಟೋಕ್ಕೆ ತಡ ಬೇರೆ ಆಗ್ತಿತ್ತು, ತುಂಬ ಲೇಟ್ ಬೇರೆ ಆಗ್ತಿತ್ತು, ಏನು ಮಾಡೋದು, ನನಗೇನೋ ದಿಕ್ಕೇ ತೋಚಿಸ್ತಿಲ್ಲ, ಏನು ಮಾಡೋದು ಅಂತ ಹೇಳಿ ಅವಳು ಕೂಡ ಯೋಚನೆ ಮಾಡ್ತಾ ಇರ್ತಾಳೆ. ಈ ಕಡೆ ಸ್ಕೂಲ್ಗೆ ತಾಂಡವ್ ಫೀಸ್ ಕಟ್ಟೋಣ ಅಂತ ಹೇಳಿ ತಾಂಡವ್ ಕೂಡ ಬರ್ತಾನೆ. ಆಗ ಅಲ್ಲಿ ಅಡ್ಮೈನ್ ಇರೋರಿಗೆ ಅವ್ರಿಗೆ ಕೇಳ್ತಾನೆ, ಇಲ್ಲಿ ತನ್ಮಯ್ ಅಂತ 6th ಸ್ಟ್ಯಾಂಡರ್ಡಲ್ಲಿ ಓದ್ತಿದ್ದೀನಲ್ಲ, ಅವನಿಗೆ ನಾನು ಸ್ಕೂಲ್ ಫೀಸ್ ಕಟ್ಟೋಕ್ಕೆ ಅಂತ ಬಂದಿದ್ದೀನಿ, ನಾನು ಅವ್ರ ಅಪ್ಪ ತಾಂಡವ್ ಅಂತ ಹೇಳ್ತೀನಿ. ಹೌದಾ, ಸರಿ ಇರಿ ಒಂದು ಸಲ ಚೆಕ್ ಮಾಡಿ ಹೇಳ್ತೀನಿ, ಫೀಸ್ ಪೇ ಆಗಿದೆ ಅಲ್ವಾ ಅಂತ ಅವ್ರು ಹೇಳ್ತಾರೆ. ಇಲ್ಲ ಅದು ಪೇ ಆಗಿಲ್ಲ, ಇವಾಗ ಕಟ್ಟಕ್ಕೆ ಬರೋದು ಅಂತ ಹೇಳಿ ತಾಂಡವ್ ಹೇಳ್ತಾನೆ. ಹೌದಾ, ಸಲ ಚೆಕ್ ಮಾಡ್ತೀನಿ ಇರಿ ಅಂತ ಹೇಳಿ ಅವರು ಕೂಡ ಚೆಕ್ ಮಾಡ್ತಿರ್ತಾರೆ ಸಿಸ್ಟಮಲ್ಲಿ. ತಾಂಡವ್ ಅವ್ರ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾನೆ, ನೋಡು ಭಾಗ್ಯ, ನೀನು ಚಾಲೆಂಜ್ ಮಾಡಿದ್ದೆ ಅಲ್ವಾ, ನಿನ್ನ ಚಾಲೆಂಜಲ್ಲಿ ನೀನು ಸೋತಿದ್ಯಾ, ನಾನೇ ಗೆದ್ದಿರೋದು, ನಿನಗೆ ಫೀಸ್ ಕಟ್ಟೋಕ್ಕಾಗದಿರೋ ಥರ ನಾನು ಶ್ರೇಷ್ಠ ಹೇಗೆ ಪ್ಲ್ಯಾನ್ ಮಾಡಿದ್ದೀವಿ ನೋಡು, ನಿನ್ನ ಫೀಸ್ ಕಟ್ಟೋದಕ್ಕಾಗಲ್ಲ, ಇನ್ಮೇಲೆ ನೀನು ಈ ಕುಸ್ತೋಗ್ಬಿಡ್ತೀಯ, ಇದರಲ್ಲಿ ಎರಡನ್ನ ಹಗ್ಲು ಕೂಡ ನೀನು ತಿನ್ನಲ್ಲ, ಆ ಥರ ಮಾಡಿದ್ದೀವಿ, ನಿನಗೆ ಹೀಗೆ ಆಗಬೇಕು ಅಂತ ಹೇಳಿ ಅಷ್ಟು ಹೇಳ್ತಾ ಇರ್ತಾನೆ. ಅದೇ ಟೈಮ್ಗೆ ಅಲ್ಲಿ ತನ್ಮಯ್ ಕೂಡ ಬರ್ತಾನೆ. ಏನಪ್ಪ ನೀವು ಇಲ್ಲಿ ಬಂದಿದ್ದೀರಾ ಅಂತ ಕೇಳ್ತಾನೆ. ಏನಿಲ್ಲ, ನಿಂದು ಇವತ್ತು ಫೀಸ್ ಕಟ್ಟೋಕ್ಕೆ ಲಾಸ್ಟ್ ಡೇಟ್ ಅಲ್ವಾ, ಅದಕ್ಕೆ ಫೀಸ್ ಕಟ್ಟೋಣ ಅಂತ ಹೇಳಿ ಬಂದಿದ್ದೀನಿ ಅಂತ ಹೇಳ್ತಾರೆ. ಅದಕ್ಕೆ ಅಲ್ಲಿದ್ದವರು ಸ್ಕೂಲಲ್ಲಿ ಇದ್ದವರು ಅವ್ರು ಚೆಕ್ ಮಾಡಬೇಕಾದ್ರೆ ಹೇಳ್ತಾರೆ, ಇಲ್ಲ ಸರ್ ಇದು ಆಲ್ರೆಡಿ ಫೀಸ್ ಪೇ ಆಗಿದೆ ತನ್ಮಯ್ದು ಅಂತ ಹೇಳ್ತಾರೆ. ಇಲ್ಲ ಯಾವುದಕ್ಕೂ ಪೇ ಆಗಿಲ್ಲ ಅಂತ ಹೇಳ್ತಾರೆ. ಇಲ್ಲ ಸರ್ ಆಲ್ರೆಡಿ ಪೇ ಆಗಿದೆ, ಅದು ಇವತ್ತೇ ಕೂಡ ಪೇ ಆಗಿದೆ ಅಂತ ಹೇಳಿ ಅವ್ರು ಹೇಳ್ತಾರೆ. ಹೌದಾ, ಯಾರು ಪೇ ಮಾಡಿರೋದು ಅಂತ ಹೇಳಿ ಅವನೇನು ಅಲ್ಲೇನು ಮಾತಾಡ್ತಾನೆ. ಅವ್ನು ಯೋಚನೆ ಮಾಡ್ಕೊಂಡು ಕೆಳಗಿಳಿದು ಬರ್ತಾನೆ. ಯಾರು ಪೇ ಮಾಡಿರೋದು, ಶೇಷು ನೋಡಿದ್ರೆ ಆ ಥರ ಪ್ಲ್ಯಾನ್ ಮಾಡಿದ್ದೀನಿ ಅಂತ ಬೇರೆ ಹೇಳ್ತಿದ್ಲು, ಯಾರು ಪೇ ಮಾಡಿರ್ಬೋದು ಅಂತ ಹೇಳಿ ತಾಂಡವ್ ಯೋಚನೆ ಮಾಡ್ಕೊಂಡು ಬರ್ತಾ ಇರ್ತಾನೆ. ಇರ್ಬೋದು ಫೀಸು ಅಂತ ಹೇಳಿ ಯೋಚನೆ ಮಾಡ್ತಿರ್ಬೇಕಾದ್ರೆ ಅವನಿಗೆ ಅನಿಸುತ್ತೆ ಆ ಎಮ್ಮೆ ಏನಾದರೂ ಕಟ್ಟಿದಾರಾ ಅಂತ. ಅದಕ್ಕೆ ಅವ್ನು ಅಂದ್ಕೊತಾನೆ, ಅವಳು ತಿನ್ನೋಕ್ಕೆ ಗೊತ್ತಿಲ್ಲ, ಇನ್ನು ಫೀಸ್ ಎಲ್ಲಿಂದ ಕಟ್ತಾಳೆ ಅಂತ ಹೇಳಿ ಯೋಚನೆ ಮಾಡ್ತಿರ್ಬೇಕಾದ್ರೆ ಹಿಂದ್ಗಡೆಯಿಂದ ಭಾಗ್ಯ ನಿಂತ್ಕೊಂಡು ಹೇಳ್ತಾಳೆ, ಈ ಫೀಸ್ ಕಟ್ಟಿರೋದು ಗುಂಡಣ್ಣ ಅಮ್ಮ, ನಾನು ಭಾಗ್ಯ ಅಂತ ಹೇಳಿ ಹೇಳ್ತಾಳೆ. ಅದನ್ನು ಕೇಳಿಸ್ಕೊಂಡು ತಾಂಡವ್ಗೆ ಫುಲ್ ಶಾಕ್ ಆಗುತ್ತೆ. ಯಾರಿದು ಮಾತಾಡ್ತಿರೋದು ಅಂತೇಳಿ ತಿರುಗಿ ನೋಡಿದಾಗ ಹಿಂದೆ ಭಾಗ್ಯ ನಿಂತಿರ್ತಾಳೆ. ಹೌದು, ನಾನೇ ಕಟ್ಟಿದ್ದು, ನಾನೇ ಗುಂಡಣ್ಣನ ಫೀಸ್ ಕಟ್ಟಿದ್ದು ಅಂತ ಹೇಳ್ತಾಳೆ. ಭಾಗ್ಯನೂ ಕೂಡ ಕೇಳಿಸ್ಕೊಂಡೆ ತಾಂಡವ್ ಫುಲ್ ಶಾಕ್ ಆಗ್ತಾನೆ. ಏನು ಇವಳು ಕಟ್ಟಿದ್ಲ, ನಾವು ನೋಡಿದ್ರೆ ಆ ಥರ ಪ್ಲ್ಯಾನ್ ಮಾಡಿದ್ದು, ಶ್ರೇಷ್ಠ ನೋಡಿದ್ರೆ ನೀನೇ ಹೋಗಿ ಕಟ್ಟು ಅಂತ ಬೇರೆ ಹೇಳಿದ್ಲು, ಇವಳು ನೋಡಿದ್ರೆ ನಾನು ಕಟ್ಟಿದ್ದೀನಿ ಅಂತ ಹೇಳ್ತಾಳೆ. ಇದೆಲ್ಲ ಹೇಗೆ ನಡೀತಿದೆ ಅಂತ ಹೇಳಿ ಅವ್ನ ಮನಸ್ಸಲ್ಲಿ ಅವನು ಯೋಚನೆ ಮಾಡ್ತಿರ್ತಾಳೆ. ಅದಕ್ಕೇ ಭಾಗ್ಯ ಇದ್ದಳು, ನೀವು ಏನೂ ಯೋಚನೆ ಮಾಡಬೇಡಿ, ನೀವು ಹೇಳಿದ್ರಿ ತಾನೇ, ನೀವು ಕಟ್ಬೋದು ಫೀಸು ಅಂತ ಅಂದ್ಕೊಂಡು ನೀವು ಇಲ್ಲಿಗೆ ಬಂದಿದ್ದ, ನೋ ನೆವರ್ ಚಾನ್ಸ್, ಆ ಥರ ಭಾಗ್ಯ ಯಾವುದೇ ಕಾರಣಕ್ಕೂ ಸೋಲಲ್ಲ ಅಂತ ಹೇಳಿ ಭಾಗ್ಯ ಹೇಳ್ತಿರ್ತಾಳೆ.
ಭಾಗ್ಯ ಯೋಚನೆ ಆವಾಗ ಹೇಳ್ತಾಳೆ ಹೇಗೆ ಕಟ್ಟಿದೆ ಅಂತ ಹೇಳ್ಬಿಟ್ಟು ಅವಳು ಫ್ಲ್ಯಾಶ್ ಬ್ಯಾಕಲ್ಲಿ ಹೇಳ್ತಿರ್ಬೇಕಾದ್ರೆ ಆವಾಗ ಅವಳು ಅಲ್ಲಿ ಆರ್ಡರ್ ಕೊಡೋಕ್ಕೆ ಅಂತ ಹೋದಾಗ ಅಲ್ಲಿ ಕುಸ್ತು ಬಿದ್ದು ಅಳ್ತಾ ಇರ್ತಾಳೆ. ಏನು ಮಾಡೋದು, ಇದು ಸ್ವಲ್ಪ ಟೈಮ್ ಇದೆ, ಏನು ಮಾಡೋದು ಅಂತೇಳಿ ಅವಳು ಯೋಚನೆ ಮಾಡ್ತಿರ್ತಾಳೆ. ಸರಿ ಆಯಿತು, ನಾನು ಹೋಗಿ ಸ್ಕೂಲ್ ಹತ್ರ ಹೋಗಿ ಸ್ವಲ್ಪ ಟೈಮ್ ಕೇಳ್ತೀನಿ ಫೀಸ್ ಕಟ್ಟೋದಕ್ಕೆ, ಅವಾಗಾದರೂ ಅವ್ರು ನನಗೆ ಹೆಲ್ಪ್ ಮಾಡ್ತಾರೆ. ಅಷ್ಟೇ ನಾನು ದುಡ್ಡು ಏನಾದರೂ ಅರೇಂಜ್ ಮಾಡ್ಕೊಂಡು ಹೋಗಿ ಬರೋಣ ಅಂತ ಅಂದ್ಕೊಂಡು ಭಾಗ್ಯ ಅಲ್ಲಿಂದ ಕೆರೆಗೆಲ್ಲ ಊಟ ಎಲ್ಲ ತೊಗೊಂಡು ಅವಳು ಅಲ್ಲಿಂದ ಹೊರಡ್ತಾಳೆ. ಹೊರಡೋ ಟೈಮಲ್ಲಿ ಅವಳಿಗೆ ಸ್ವಲ್ಪ ಒಂದು ಒಳಗಡೆ ಇದ್ದಿದ್ದು ಅವಳು ಆರ್ಡರ್ ಕೊಟ್ಟಿರ್ತಾಳಲ್ಲ, ಅವಳು ಒಳಗಡೆ ಇರ್ತಾಳೆ. ಅವಳು ಹೋಗೋದನ್ನ ನೋಡಿ ಅವಳು ಸರಿ ಆಯಿತು ಶ್ರೇಷ್ಠಾಗೆ ಕಾಲ್ ಮಾಡಿ ಹೇಳೋಣ ಅಂತ ಅಂದ್ಕೊಂಡು ಅವಳು ಹೋಗ್ತಿರ್ಬೇಕಾದ್ರೆ ಕಡೆ ಸೈಡಲ್ಲಿರೋ ಒಂದು ಪಾಟು ಮಿಸ್ಸಾಗಿ ಅವಳಿಗೆ ತಗಲಿ ಅದು ಬಿದ್ದೋಗ್ಬಿಟ್ಟಿರುತ್ತೆ. ಅದನ್ನು ಬಿದ್ದಿದ್ದ ಸೌಂಡ್ಗೆ ಬಾಗಿಂಗೆ ಅದು ಕೇಳಿಸುತ್ತೆ. ಏನೋ ಸೌಂಡ್ ಬಂತಲ್ಲ, ಯಾರೋ ಒಳಗಡೆ ಇದ್ದಾರೆ ಅಂತ ಅನಿಸುತ್ತೆ, ಏನೋ ಸೌಂಡ್ ಬಂತು, ಒಂದು ಸಲ ಹೋಗಿ ಚೆಕ್ ಮಾಡೋಣ ಅಂತ ಹೇಳಿ ಭಾಗ್ಯನೂ ಕೂಡ ಬಾಗಿಲ ಹತ್ರ ಬಂದು ನಿಂತ್ಕೊಂಡು ಮತ್ತು ಡೋರ್ ನಾಕ್ ಮಾಡ್ತಾಳೆ. ಆದರೆ ಒಳಗಡೆಯಿಂದ ಯಾರೂ ಬರಲ್ಲ. ಮತ್ತು ಯಾಕೆ ಒಳಗಡೆಯಿಂದ ಸೌಂಡ್ ಆಯಿತು, ಯಾರೂ ಇಲ್ಲ ಅಂದಮೇಲಿಂದ ಯಾಕೆ ಸೌಂಡ್ ಆಯಿತು ಅಂತ ಹೇಳಿ ಭಾಗ್ಯ ಯೋಚನೆ ಮಾಡ್ತಿರ್ತಾಳೆ. ಅದೇ ಟೈಮ್ಗೆ ಇವಳು ಒಳಗಡೆ ಇದ್ದಿದ್ದು ಫುಲ್ ಶಾಕ್ ಆಗ್ತಾಳೆ. ಆಗಿ ಇವಳಿಗೆ ಬೇರೆ ಗೊತ್ತಾಯಿತು, ಇವಳು ಹೋಗಿದ್ದವಳು ಮತ್ತೆ ರಿಟರ್ನ್ ಬಂದುಬಿಟ್ಲು, ಏನು ನಡೀತಿದೆ ಇಲ್ಲಿ ಅಂತ ಅಂತಾಳೆ. ಸರಿ ಆಯಿತು, ಇವಳಿಗೆ ಗೊತ್ತಾದರೆ ಏನು ಮಾಡೋದು, ಶ್ರೇಷ್ಠ ಅಷ್ಟೇ ನನ್ನ ಕೈತೆ ಮುಗಿಸೇ ಬಿಡ್ತಾಳೆ. ಸರಿ ಆಯಿತು, ಅವಳು ಹೋಗೋ ತನಕ ನಾನು ಸೈಡಲ್ಲಿ ನಿಂತ್ಕೊಂಡು ನೋಡೋಣ ಅಂತ ಹೇಳ್ತಾಳೆ. ಅಲ್ಲಿ ಪಾಟ್ ಬಿದ್ದಿದ್ದು ಅದನ್ನು ಎತ್ಕೊಂಡೋಗಿ ಸೈಡಲ್ಲಿ ನಿಂತ್ಕೊಂಡು ಅವಳು ಹೋಗೋ ತನಕ ವೆಯ್ಟ್ ಮಾಡೋಣ ಅಂತ ಹೇಳಿ ಅವಳು ನೋಡ್ತಾಳೆ. ಅದೇ ಟೈಮ್ಗೆ ಭಾಗ್ಯನೂ ಕೂಡ ಹೋಗ್ಬಿಟ್ಟು ಕಿಟಕಿ ಹತ್ರ ಹೋಗಿ ನಿಂತ್ಕೊಂಡು ನೋಡ್ತಾಳೆ. ಯಾರೋ ಸೌಂಡ್ ಮಾಡಿದ್ರಲ್ಲ, ಏನಿದೆ, ಯಾರಾದರೂ ಇದ್ದಾರೆ ಒಳಗಡೆ ಅಂತ ಹೇಳ್ಬಿಟ್ಟು ಅವಳು ನೋಡ್ತಾಳೆ ಮನೆಯಲ್ಲಿ. ಆದರೆ ಬಟ್ ಯಾರೂ ಕಾಣಿಸಿಲ್ಲ. ಸುತ್ತಮುತ್ತ ನೋಡ್ತಾಳೆ, ಮನೆಯಿಂದ ಆಚೆನೇ ನೋಡ್ತಾಳೆ, ಒಳಗಡೆ ನೋಡ್ತಾಳೆ, ಬಟ್ ಯಾರೂ ಕಾಣಿಸಿಲ್ಲ. ಯಾರೂ ಇಲ್ಲ ಅಂತ ಅಂದ್ಕೊಂಡು ಅವಳು ಆಚೆ ಮತ್ತೆ ರಿಟರ್ನ್ ಹೋಗ್ತಾ ಇರ್ತಾಳೆ. ಹೋಗೋಣ ನಾನು ಮನೆಗೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇರಬೇಕಾದ್ರೆ ಅದೇ ಟೈಮ್ಗೇನು ಅವಳು ಕೂಡ ಒಳಗಡೆ ಇದ್ದವಳು, ಅವಳು ಕೂಡ ಬರ್ತಾಳೆ. ಇವಳು ಹೋಗಿದ್ದಾಳ ಇಲ್ವಾ ಅಂತ ಒಂದು ಸಲ ಕನ್ಫರ್ಮ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವಳು ಬಾಗಿಲು ತೆಗ್ದು ಆಚೆ ಬಂದು ನೋಡ್ತಾಳೆ. ಹೋಗಿರ್ಬೋದು ಅಂತ ಅನಿಸುತ್ತೆ. ಅದು ಇನ್ನೊಂದು ಸಲ ಕನ್ಫರ್ಮ್ ಮಾಡ್ಕೊಳ್ಳೋಂತ ಅವಳು ಫುಲ್ ಮನೆಯಿಂದ ಗೇಟ್ ಹತ್ರ ಆಚೆ ಬಂದು ನಿಂತ್ಕೊಂಡೆ ನೋಡ್ತಾಳೆ. ಹಬ್ಬ ಸರಿ ಇವಳು ಹೋಗಿದ್ದಾಳೆ, ಈಗ ಸಿಸ್ಟರ್ಗೆ ಕಾಲ್ ಮಾಡಿ ಹೇಳೋಣ ಅಂತ ಅಂದ್ಕೊಂಡು ಅವಳು ಅಂದ್ಕೊತಾಳೆ. ಅಷ್ಟಲ್ಲೇ ಭಾಗ್ಯ ಹೋದ್ಲಾ ಅಂತ ಜೋರಾಗಿ ಕೇಳ್ತಾಳೆ. ಹೋದ್ಲು ಅಂತ ಇವಳು ಹೇಳ್ಬಿಡ್ತಾಳೆ ಸಡನ್ನಾಗಿ. ಆವಾಗ ಅವಳಿಗೆ ಭಯ ಆಗುತ್ತೆ. ಇವಳು ಮತ್ತೆ ರಿಟರ್ನ್ ಬಂದ್ಲಾ, ಇವಳ ಹತ್ರ ಬೇರೆ ಹೀಗೆ ಅಂದ್ಬಿಟ್ಟು ಇವಳ ಹತ್ರ ಸಿಕ್ಕಾಕೊಂಡ್ಬಿಟ್ನಲ್ಲ ಅಂತ ಹೇಳಿ ಅವಳು ಯೋಚನೆ ಮಾಡ್ತಿರ್ತಾಳೆ. ಅವಳು ಫುಲ್ ಭಯದಿಂದ ಇರ್ತಾಳೆ. ಭಾಗ್ಯ ನೋಡಿದ್ರೆ ಅವಳು ಹೋಗಿರಲ್ಲ, ಹಿಂದೆನೇ ನಿಂತ್ಕೊಂಡು ಹೇಳ್ತಾಳೆ, ನಾನು ಹೋಗಿದ್ದೀನಿ ಅಂದ್ಕೊಂಡು ನೀನು ಬಂದ ಆಚೆ ಅಂತ ಹೇಳ್ತಾಳೆ. ನೀವು ಯಾರು ಇಲ್ಲಿ ಬಂದಿರೋದು ಅಂತ ಕೇಳ್ತಾಳೆ ಅವಳು. ನೀವೇ ಹೇಳಬೇಕು, ನೀವು ತಾನೇ ಆರ್ಡರ್ ಕೊಟ್ಟಿರೋದು, ಇವಾಗ ನೋಡಿದ್ರೆ ಒಳಗಡೆ ಇಟ್ಕೊಂಡು ಇಲ್ಲ ಅನ್ನೋ ಥರ ನಾಟಕ ಆಡ್ತಿರಲ್ಲ, ಯಾಕೆ ಈ ಥರ ಮಾಡ್ತಿದ್ದೀರಾ ನೀವು ಅಂತ ಕೇಳ್ತಾಳೆ. ನಾನೇ ನಾಟಕ ಆಡಿಲ್ಲ, ನನಗೇನು ಬೇಡ ಆರ್ಡರು ಅಂತ ಹೇಳಿ ಅವಳು ಜೋರು ಮಾಡ್ತಿರ್ತಾಳೆ. ನೀನು ಜೋರು ಮಾಡೋದೆಲ್ಲ ನನ್ನ ಹತ್ರ ಇಟ್ಕೊಬೇಡ, ತಪ್ಪು ನಿಂದು ಇಟ್ಕೊಂಡು ನನ್ನ ಹತ್ರ ಹಿಂದಕ್ಕೆ ಜೋರು ಮಾಡ್ತಿದ್ಯಾ ನೀನು ಅಂತ ಹೇಳಿ ಭಾಗ್ಯ ಕೂಡ ಜೋರು ಮಾಡ್ತಾ ಇರ್ತಾಳೆ. ನಿಜ ಹೇಳು, ಯಾಕೆ ಹೀಗೆ ಮಾಡಿದೆ ಅಂತ ಕೇಳ್ತಾಳೆ ಒಂದ್ಸಲ. ಇನ್ನೊಂದ್ಸಲನೂ ಕೇಳ್ತಾಳೆ, ಯಾಕೆ ಹೀಗೆ ಮಾಡಿದೆ ಅಂತ ಪದೇ ಕೇಳ್ತಾಳೆ. ಅವಾಗ ಅವಳೆಲ್ಲ ನಿಜನೂ ಅವಳು ಹೇಳ್ತಾಳೆ. ಆವಾಗ ಭಾಗ್ಯಂಗೆ ಅದು ಗೊತ್ತಾಗುತ್ತೆ, ಯಾರು ಮಾಡಿರೋದು ಇದೆಲ್ಲ ಅಂತ ಹೇಳಿ ಅವಳಿಗೆ ಗೊತ್ತಾಗುತ್ತೆ. ಈ ಕಡೆ ಭಾಗ್ಯ ಏನೆಲ್ಲ ನಡೆದಿತ್ತು, ಯಾಕೆ ಯಾರು ಆರ್ಡರ್ ಕ್ಯಾನ್ಸಲ್ ಮಾಡಿದ್ರು, ದುಡ್ಡು ಹಿಂಗೆ ಬಂತು ಅಂತೆಲ್ಲ ಎಲ್ಲ ವಿಷಯನೂ ತಾಂಡವ್ ಹತ್ರ ಹೇಳ್ತಾ ಇರ್ತಾಳೆ. ಅದಕ್ಕೆ ಯಾರು ಮಾಡಿದ್ರು ಇದು ಅಂತ ಗೊತ್ತಾ ನಿನಗೆ ಅಂತ ತಾಂಡವ್ ಕೇಳ್ತಾಳೆ. ಅದಕ್ಕೇನೆ ಅವ್ರ ಮಗ ಇದ್ದಿದ್ದು, ಯಾರಮ್ಮ ಮಾಡಿದ್ದು, ನನಗೆ ಫುಲ್ ಕ್ಯೂರಿಯಾಸಿಟಿಯಿಂದ ಇದ್ದೀನಿ, ಯಾರು ಮಾಡಿದ್ದು ಹೇಳು ಅಂತ ಹೇಳ್ತಾಳೆ. ಯಾರು ಮಾಡಿರ್ಬೋದು ಅಂತ ಗೆಸ್ ಮಾಡಿ ಆವಾಗಲೇ ಗೊತ್ತಾಗುತ್ತೆ ಅಂತ ಹೇಳ್ತಾಳೆ. ಅದೇ ಟೈಮ್ಗೆ ಅವಳು ಯಾರು ನಿಜ ಹೇಳಿದ್ಲು ಅಂತ ಹೇಳ್ಬಿಟ್ಟು ಗೊತ್ತಾಯ್ತಲ್ಲ. ಆವಾಗ ಭಾಗ್ಯ ಅದೇ ಟೈಮ್ಗೆ ಹೋಗಿ ಶ್ರೇಷ್ಠ ಮನೆಗೆ ಹೋಗ್ತಾಳೆ. ಶ್ರೇಷ್ಠ ಬಾ ಆಚೆ ಅಂತ ಹೇಳಿ ಕರಿತಾ ಇರಬೇಕಾದ್ರೆ ಶ್ರೇಷ್ಠ ಕೂಡ ಗಾಬರಿಯಿಂದ ಆಚೆ ಬರ್ತಾಳೆ. ಅವಳು ಫುಲ್ ಶಾಕಲ್ಲಿ ಇರ್ತಾಳೆ. ಶ್ರೇಷ್ಠನು ಕೂಡ. ಶ್ರೇಷ್ಠ ಬಂದಿದ ತಕ್ಷಣ ನೀನು ಯಾಕೆ ಇಲ್ಲಿಗೆ ಬಂದಿದ್ಯಾ ಅಂತ ಕೇಳ್ತಾಳೆ. ಶ್ರೇಷ್ಠ, ನಿನಗೇನು ಮಾಡೋಕ್ಕೆ ಕೆಲಸ ಇಲ್ಲ, ನನ್ನ ಜೀವನ ಜೊತೆ ಎಷ್ಟು ಆಟ ಆಡಬೇಕು ಅಂತ ಅಂದ್ಕೊಂಡಿದ್ದೆ, ನಿನ್ನ ವಿಷಯಕ್ಕೆ ನಾನು ಏನಾದರೂ ಬಂದಿದ್ದೀನಿ ಅಂತ ಹೇಳಿ ಭಾಗ್ಯ ಫುಲ್ ಜೋರಾಗ್ತಾಳೆ. ನೀನು ಯಾಕೆ ಇಲ್ಲಿಗೆ ಬಂದಿದ್ಯಾ ಅಂತ ಶ್ರೇಷ್ಠ ಕೂಡ ಜೋರು ಮಾಡ್ತಾಳೆ. ಅದಕ್ಕೆ ಭಾಗ್ಯಂಗೆ ತುಂಬ ಕೋಪ ಬಂದು ಶ್ರೇಷ್ಠನಿಗೆ ಚೆನ್ನಾಗಿ ಕಪಾಳಕ್ಕೆ ಹೊಡಿತಾ ಇರ್ತಾಳೆ. ಅದಕ್ಕೆ ಭಾಗ್ಯ ಅಂತಲೂ ಕೂಡ ಶ್ರೇಷ್ಠ ಹೇಳ್ತಾನೆ ಇರ್ತಾಳೆ, ನಿನ್ನ ಬಾಯಿ ನನ್ನ ಹೆಸರು ಕೂಡ ಬರಬಾರ್ದು ಅಂತ ಹೇಳ್ಬಿಟ್ಟು ಭಾಗ್ಯ ತುಂಬ ಚೆನ್ನಾಗಿ ಜೋರಾಗಿ ಹೊಡಿತಾನೆ ಇರ್ತಾಳೆ. ಕಂಟಿನ್ಯೂಸ್ ಆಗಿ ಅವಳಿಗೆ ಹೊಡಿತಾನೆ ಇರ್ತಾಳೆ. ಯಾಕೆ ಹೊಡಿತಿದ್ಯಾ ಅಂತ ಶ್ರೇಷ್ಠ ಕೇಳ್ತಾಳೆ. ಯಾಕೆ ನಿನಗೆ ಗೊತ್ತಿಲ್ವಾ, ನೀನು ಮಾಡಿರೋ ಕುತಂತ್ರಕ್ಕೆ ನನಗೆ ಇವತ್ತಾಗಿರೋ ಕೆಲಸಕ್ಕೆಲ್ಲ ನೀನೇ ಕಾರಣ ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತ ಹೇಳ್ತಾಳೆ. ಏನು ಹೇಳ್ತಿದ್ಯಾ ನೀನು ಅಂತೇಳಿ ಶ್ರೇಷ್ಠ ಕೇಳ್ತಾಳೆ. ನಿಮ್ಮ ಬಾಯಿ ಮುಚ್ಕೊಂಡು ನಿಂತ್ಕೊಂಡು ನಾನು ಹೇಳೋದನ್ನ ಕೇಳಿಸ್ಕೊ ಅಷ್ಟೇ. ನಿನ್ನ ಫ್ರೆಂಡ್ ಎಲ್ಲ ವಿಷಯ ನನಗೆ ಹೇಳ್ತಾಳೆ, ನೀನೇ ಈ ಥರ ಕುತಂತ್ರ ಕೆಲಸ ಎಲ್ಲ ಮಾಡಿ ನನ್ನ ಜೀವನದಲ್ಲಿ ಆಟ ಆಡ್ತಿರೋದು ಅಲ್ಲ, ನಿನಗೇನು ಅನಿಸೋದೇ ಇಲ್ವಾ ಅಂತ ಹೇಳಿ ಶ್ರೇಷ್ಠ ಬೈತಿರ್ತಾಳೆ. ನೀನು ಎಷ್ಟೇ ನನಗೆ ಕೆಟ್ಟದ್ದು ಬಯಸಿದ್ರು ನನಗೆ ಮಾತ್ರ ಏನೂ ಕೆಟ್ಟದ್ದಾಗಲ್ಲ ಅಂತ ಹೇಳಿ ಭಾಗ್ಯ ಹೇಳ್ತಿರ್ತಾಳೆ. ಅದೇ ಟೈಮ್ಗೆ ಶ್ರೇಷ್ಠನಿಗೆ ಫುಲ್ ಶಾಕ್ ಆಗುತ್ತೆ. ಅಯ್ಯೋ ಇವಳಿಗೆಲ್ಲ ನಿಜ ಗೊತ್ತಾಯ್ತಾ ಅಂತ ಹೇಳಿ ಶ್ರೇಷ್ಠನ ಹತ್ರ ಬ್ಯಾಗ್ ಇರುತ್ತೆ, ಅದನ್ನು ಇಸ್ಕೊಂಡು ಭಾಗ್ಯ ಅವಳ ಎಷ್ಟು ಆರ್ಡರ್ ತೊಗೊಂಡಿರ್ತಾಳೆ ಆ ದುಡ್ಡನ್ನ ಇಸ್ಕೊತಾಳೆ. ದುಡ್ಡು ಇಸ್ಕೊಂಡು ಅವಳ ಬ್ಯಾಗ್ನ ಅವಳ ಮುಖದ ಮೇಲೆ ಎಸ್ಬಿಟ್ಟು, ನೀನು ಈ ದುಡ್ಡು ಏನು ಗೊತ್ತಾ,
ಒಂದೊಂದು ಫೀಸ್ ಕಟ್ಟಬೇಕಂತ ದುಡ್ಡು ಬಿಟ್ಟು ಆ ಕ್ಯಾಂಟೀನ್ ಮಾಡ್ತಾ ನೋಡು ಅದೇ ದುಡ್ಡಿದ್ದು ನಾನು ಆರ್ಡರಿಗೆ ಎಷ್ಟು ಇಸ್ಕೊಂಡಿದ್ದೆ ಆ ದುಡ್ಡಿದ್ದು ಅಷ್ಟೇ, ನಾನು ನಿನ್ನ ಹತ್ರ ಎಕ್ಸ್ಟ್ರಾ ಏನು ಇಸ್ಕೊಂಡಿಲ್ಲ ಅಂತ ಹೇಳಿ ಅವಳಿಗೆ ಅದನ್ನೆಲ್ಲ ಹೇಳಿಬಿಟ್ಟು ಅವಳು ಅಲ್ಲಿಂದ ಹೊರಟೋಗ್ತಾಳೆ. ಅವಳ ಮುಖದ ಮೇಲೆ ಬ್ಯಾಗ್ ಬಿಸಾಕ್ಬಿಟ್ಟು ಅವಳು ಹೊರಟೋಗ್ತಾಳೆ. ಇನ್ನೊಂದು ಸಲ ಈ ಥರ ಎಲ್ಲ ಮಾಡಿದ್ರೆ ನಾನಾಗೇ ಇರಲ್ಲ ಅಂತ ಹೇಳಿ ಚೆನ್ನಾಗಿ ಬೈದ್ಬಿಟ್ಟು ಲಕ್ಷ್ಮಿ ಭಾಗ್ಯ ಅಲ್ಲಿಂದ ಹೊರಟೋಗ್ತಾಳೆ. ಶ್ರೇಷ್ಠಂಗೆ ತುಂಬ ಕೋಪ ಬರುತ್ತೆ. ಹೇಗೆ ಗೊತ್ತಾಯಿತು ನಾನು ಮತ್ತೆ ಸೋತೋಗ್ಬಿಟ್ಟೆ, ನನಗೆ ಏನು ತಾಂಡವ ಮುಂದೆ ಹೇಗೆ ನನ್ನ ಮುಖದ ಎತ್ತಿ ತೋರಿಸ್ತಿ, ಇವಳಿಗೆ ಹೇಗೆ ಗೊತ್ತಾಯಿತು ನಾವು ಆರ್ಡರ್ ಕ್ಯಾನ್ಸಲ್ ಮಾಡೋದು ನಾನೇ ಮಾಡಿಸಿರೋದು ಇದೆಲ್ಲ ಅಂತ ಹೇಳಿ ಶ್ರೇಷ್ಠಗೆ ತುಂಬ ಯೋಚನೆ ಆಗ್ತಿರುತ್ತೆ. ಅವಳಿಗೆ ತುಂಬ ಕೋಪ ಬಂದಿರುತ್ತೆ. ಎಲ್ಲ ತಾಂಡವ್ಗೆ ಹೇಳ್ತಿರ್ಬೇಕಾದ್ರೆ ಶ್ರೇಷ್ಠ ಮೇಲೆ ನೀನು ಕೈ ಮಾಡಿಬಿಟ್ಟು ಬಂದಿದ್ಯಾ, ನೀನು ಎಷ್ಟು ಧೈರ್ಯ ಇದೆ ಅಂತ ಹೇಳ್ತಾಳೆ. ಅಯ್ಯೋ ಅದೇನು ಒಳ್ಳೆ ನಿಂದೇನು ಫಸ್ಟ್ ಟೈಮ್ ಹೆಸರು ಒಡ್ಸ್ಕೊಂಡಿರೋದು, ಅದೇ ಸುಮಾರು ಸಲ ಹೊಡ್ಸ್ಕೊಂಡಿದ್ದಾಳೆ ಬಿಡಿ ಅಂತ ಹೇಳಿ ಲಕ್ಷ್ಮಿ ಹೇಳ್ತಿರ್ತಾಳೆ. ಇವನು ಅದೇ ಟೈಮ್ಗೆ ಅವ್ರ ಮಗನಿದ್ದು ವಿಷಿಲೆಲ್ಲ ಹೊಡಿತಾ ಇರ್ತಾನೆ. ಅದಕ್ಕೇನೋ ಅವ್ರ ಅಪ್ಪ ಬೈತಾ ಇರ್ತಾನೆ, ಸುಮ್ಮನೆ ಇರು ನಿನಗೆ ಏನು ಸುಮ್ಮನೆ ಇರೋದಕ್ಕಾಗಲ್ವ ಅಂತ ಬೈತಾ ಇರ್ತಾನೆ. ಅವ್ರ ಮಗ ಸುಮ್ಮನೆ ಆಗ್ತಾನೆ. ಅದಕ್ಕೆ ಲಕ್ಷ್ಮಿ ಇದ್ದಿದ್ದು ಅಯ್ಯೋ ನನ್ನ ಮೇಲೆ ಇರೋ ಕೋಪನ ಎಂತಕ್ಕೆ ಆ ಮಗು ಮೇಲೆ ತೋರಿಸ್ತಿದ್ದೀರಾ ನೀವು ಅಂತ ಹೇಳಿ ಲಕ್ಷ್ಮಿ ಹೇಳ್ತಾಳೆ. ಅದಕ್ಕೆ ತಾಂಡವ್ ಹೇಳ್ತಾನೆ, ಏನು ಒಂದ್ಸಲ ಗೆದ್ಬಿಟ್ಟಿದ್ದೆ ಅಂತೇನು ದಿಮಾಕ ನಿನಗೆ ಅಂತ ಹೇಳ್ತಾಳೆ. ಅಯ್ಯೋ ಏನು ತಾಂಡವ್ ನಿಮಗೆ ಲೆಕ್ಕ ಬರಲ್ವಾ, ನಾನು ಒಂದ್ಸಲ ಅಲ್ಲ ಸುಮಾರು ಸಲ ನಿಮ್ಮ ಮುಂದೆ ನಾನು ಗೆದ್ದಿದ್ದೀನಿ, ಆದರೆ ಆ ಲೆಕ್ಕ ಇಟ್ಕೊಳ್ಳೋದಕ್ಕೆ ನಿಮ್ಮ ಕೈಲಿ ಆಗ್ತಿಲ್ಲ ಅಷ್ಟೇ, ಅದಕ್ಕೆ ನಿಮ್ಗೆ ಲೆಕ್ಕ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಭಾಗ್ಯ ಹೇಳ್ತಾ ಇರ್ತಾಳೆ. ನೋಡಿ ತಾಂಡವ್ ಅವರೇ, ನಾನು ಸೋತಿ ನಿಮ್ಮ ಮುಂದೆ ಕಣ್ಣೀರು ಹಾಕ್ಕೊಂಡು ನಿಮ್ಮ ಕಡೆ ತಲೆ ಬಗ್ಸ್ಕೊಂಡು ಗುಂಡಣ್ಣನ ಫೀಸ್ ಕಟ್ಟೋಕ್ಕಾಗ್ತಿಲ್ಲ ಅಂತ ಹೇಳ್ತೀನಿ ಅಂತ ನಿಮ್ಮ ಮಾತ್ರ ಕನಸು ಮಾತ್ರ ಕಾಣಕ್ಕೆ ಹೋಗ್ಬಿಡಿ. ನಿಮ್ಮ ಕನಸು ಆ ಕನಸಾಗೇ ಇರುತ್ತೆ ಹೊರತು ನನ್ನ ಸ್ವಂತ ಆಗಲ್ಲ ಅಂತ ಹೇಳಿ ಲಕ್ಷ್ಮಿ ಹೇಳ್ತಾಳೆ. ಬಾಕಿಗೆ ಯಾವುದೇ ಕಾರಣಕ್ಕೂ ಸೋಲೋ ಮಾತೇ ಇಲ್ಲ. ಆದರೂ ನೀವು ನನ್ನ ಸೋಲನ್ನ ನೋಡಬೇಕು ಅಂತ ಅಂದ್ಕೊಂಡು ನೀವು ಬಂದಿದ್ರಿ, ಆದರೆ ನನ್ನ ಗೆಲುವು ನೋಡಿ ತುಂಬ ಹುರ್ಕೊಂಡಿದ್ದೀರಲ್ವ, ಅದು ನನಗೆ ಚೆನ್ನಾಗಿ ಗೊತ್ತು ಅಂತ ಲಕ್ಷ್ಮಿ ಭಾಗ್ಯ ಹೇಳ್ತಾಳೆ. ಈ ತಾಂಡವ್ ಭಾಗ್ಯ ಅಂತ ಜೋರಾಗಿ ರೇಗ್ತಾನೆ. ಅದಕ್ಕೇ ಭಾಗ್ಯ ಇದ್ದವಳು, ತಾಂಡವ್ ಅವರೇ ಒಂದು ನಿಮಿಷ ಇರಿ, ನೀವು ಆವಾಗಲೇ ಗುಂಡಣ್ಣ ಏನೋ ರೇಗ್ದ ಅಂತ ಹೇಳ್ಬಿಟ್ಟು ನೀವೇನೋ ಹೇಳಿದ್ರಲ್ಲ, ಏನದು? ಅದೇ ಅಮ್ಮ ಬಿಹೇವ್ ಅಂತ ಹೇಳಿದ್ರು ಅಪ್ಪ ಅಂದರು. ಹ್ಞೂ ಅದೇ, ಅದನ್ನು ನೀವು ಮಾಡಿದ್ರೆ ಸಾಕು ಇವಾಗ ಅಂತ ಹೇಳಿ ಲಕ್ಷ್ಮಿ ಭಾಗ್ಯ ಹೇಳ್ತಾ ಇರ್ತಾಳೆ. ಆದರೆ ಅವತ್ತು ನಾನು ಮಂಗಣ್ಣನ ಥರ ಕುಣಿತೀನಿ ಅಂತ ಹೇಳ್ಬಿಟ್ಟು ನೀವು ನೋಡೋಕೆ ಬಂದ್ರಿ ನೋಡಿ, ಅದಲ್ಲ. ಇವಾಗ ನಾನು ಗೆದ್ದು ಖುಷಿಲಿ ನಾನು ತುಂಬ ತೇಲ್ತಾ ಇದ್ದೀನಿ, ಫುಲ್ ಡ್ಯಾನ್ಸ್ ಆಡ್ತಾ ಇದ್ದೀನಿ ಅಂತ ಹೇಳಿ ಭಾಗ್ಯ ಹಾಗಂತ ಹೇಳಿಬಿಟ್ಟು ಅಲ್ಲಿಂದ ಹೊರಡೋಕ್ಕೆ ಅಂತ ಹೇಳಿ ಹೊರಡ್ತಾ ಇರ್ತಾಳೆ. ತಾಂಡವತ್ತ ರಿಟರ್ನ್ ಬಂದುಬಿಟ್ಟು ನೋಡಿ ಇವಾಗ ನಾನು ಒಂದು ಹೇಳ್ತೀನಿ, ಶ್ರೇಷ್ಠಗೆ ಹೋಗ್ಬಿಟ್ಟು ಥ್ಯಾಂಕ್ಸ್ ಹೇಳಿ, ತುಂಬ ಥ್ಯಾಂಕ್ಸ್ ಅಂತ ಹೋಗಿ ಹೇಳಿ ಅಂತ ಹೇಳ್ತಾಳೆ. ಯಾಕೆ ಗೊತ್ತಾ, 2 ವಿಷಯ ಇದೆ. ಇದರಲ್ಲಿ ಒಂದು ವಿಷಯ ಬಂದುಬಿಟ್ಟು ಇವತ್ತು ನಾನೇ ಅಡುಗೆ ಮಾಡಿದ್ದು, ಆ ಅಡುಗೆನ ತಿನ್ನೋ ಯೋಗ್ಯತೆ ಇರಲಿಲ್ಲ ಅವ್ರಿಗೆ ಕೆಲವ್ರಿಗೆ, ಆದರೆ ಅದನ್ನು ಅನಾಥಾಶ್ರಮಕ್ಕೆ ಕೊಟ್ಟಿದ್ದೀನಿ. ಅನಾಥಾಶ್ರಮ ಮಕ್ಕಳು ತುಂಬ ಚೆನ್ನಾಗಿ ಖುಷಿಯಿಂದ ನೆಮ್ಮದಿಯಿಂದ ತಿಂತಿದ್ದಾರೆ ಅಂತ ಹೇಳ್ತಾಳೆ. ಮತ್ತು ಇನ್ನೊಂದೇನೆಂದರೆ ಮತ್ತೆ ನಾನು ಸುಮ್ಮನೆ ಹಾಗೆ ಹೋಗಿ ಮತ್ತೆ ಫೀಸ್ ಕಟ್ಟಿದ್ದರೆ ನನಗೆ ಮಜಾ ಬರ್ತಿರ್ಲಿಲ್ಲ. ಈ ಥರ ಆಗಿದೆ ನೋಡಿ, ಒಳ್ಳೆ ಥ್ರಿಲ್ ಕೊಟ್ಟಿದ್ದೀರಾ, ಇದಕ್ಕೆ ನಂಗೆ ತುಂಬ ಖುಷಿ ಆಗ್ತಿದೆ, ತುಂಬ ಥ್ರಿಲ್ ಮಜಾ ಬರ್ತಿದೆ ಅಂತ ಹೇಳ್ತಾಳೆ. ಸರಿ ಆಯಿತು ಬರಲ ನಾನು ಅಂತ ಹೇಳಿ ಅವಳು ಮಗನ ಕರ್ಕೊಂಡು ಅಲ್ಲಿಂದ ಹೊರಡ್ತಾಳೆ. ಪಾಂಡವ್ಗೆ ಅಲ್ಲ ಅವಳು ಹೇಳಿದ ಮಾತೆಲ್ಲ ಕೇಳ್ಕೊಂಡು ಅವನಿಗೆ ತುಂಬ ಕೋಪ ಬರುತ್ತೆ. ಶ್ರೇಷ್ಠ ಏನು ಮಾಡಿದ್ಲಿ, ನನಗೆ ಯಾಕೆ ಈ ಥರ ಆಗ್ತಿದೆ, ಇವಳೇ ಫೀಸ್ ಕಟ್ಬಿಟ್ಲು, ನನ್ನ ಮುಂದೆ ಮೆರೆದ್ಲಲ್ಲ ಅಂತೇಳಿ ತಾಂಡವ್ಗೆ ಕೋಪ ಬರುತ್ತೆ. ಇವತ್ತಿನ ಸಂಚಿಕೆಗೆ ಮುಕ್ತ ಆಯಿತು. ನಾಳಿನ ಸಂಚಿಕೆಯಲ್ಲಿ ಏನಾಯ್ತು ಅಂತ ಹೇಳ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.